ಕೊಲೆಗೈದ ಜಾತಿವಾದಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ವಿಜಯಪುರ ಜಿಲ್ಲಾಡಳಿತಕ್ಕೆ, ವಿಜಯಪುರ ಜಿಲ್ಲಾಡಳಿತಕ್ಕೆ ಜಾತಿ ವ್ಯವಸ್ಥೆಯಲ್ಲಿ ಅಂಧಕಾರದ ಪ್ರಾಣ ತೆಗೆದ ಜಾತಿವಾದಿಗಳಿಗೆ ಈ ಒಂದು ಹೋರಾಟದ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಗುರುನಾಥ್ ಗೌಡರಿಗೆ ಈ ಒಂದು ಹೋರಾಟ ಮಾಡ್ತಿದ್ದವರಿಗೆ ತುಂಬಾ ಧನ್ಯವಾದಗಳು ಸಲ್ಲಿಸುತ್ತಾ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಕಲಘಟಗಿ ತಹಶೀಲ್ದಾರ್ ಮುಖಾಂತರ ವಿಷಯ ದಲಿತ ಯುವಕ ರವಿಚಂದ್ರ ದೇವಪ್ಪ ಮಾವರ್ ಅಮಾನುಷ ಕೊಲೆ ಖಂಡಿಸಿ ಬೃಹತ್ ಪ್ರತಿಭಟನೆ ಮೂಲಕ ಮನವಿ. ಮಾನ್ಯರೇ, ನಾವು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಕಲಘಟಗಿ ಸಮಿತಿ ಅತ್ಯಂತ ನೋವಿನಿಂದ ತಿಳಿಸುವ ವಿಷಯವೇನೆಂದರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ನಾಗರಘಟ್ಟ ಗ್ರಾಮದ ಯುವಕ ರವಿಚಂದ್ರ ದೇವಪ್ಪ ಮಾವರ್ ಗಣೇಶ್ ಪೂಜಾರಿ ಅವರ ಕಂಪನಿಯಲ್ಲಿ 4 ವರ್ಷದಿಂದ ವಾಹನ ಚಾಲಕ ಅಂತ ಕೆಲಸ ಮಾಡ್ತಾ ಇದ್ದ. ದಿನಾಂಕ 26/5/2026ರಂದು ಏಕಾಏಕಿ ಹಂಗುರ್ಗಿ ಗ್ರಾಮದ ಕ್ರಾಸ್ ಬಳಿ ಮರಕ್ಕೆ ನೇಣು ಬಿಗಿದು ನೇತಾಡ್ತಿರುವ ಸ್ಥಿತಿಯಲ್ಲಿ ಕಂಡಿತ್ತು. ಎಸ್ ಪೂಜಾರಿ ಅವರು ರವಿಚಂದ್ರ ಅವರ ತಂದೆಗೆ ದೂರವಾಣಿ ಮುಖಾಂತರ ತಿಳಿಸಿದ್ದು, ತಂದೆ ಸ್ಥಳಕ್ಕೆ ಬಂದು ನೋಡಿದಾಗ ರವಿಚಂದ್ರ ಇರುವ ಸ್ಥಿತಿಯನ್ನು ಕಂಡು ತಂದೆ ಇದು ಆತ್ಮಹತ್ಯೆ ಅಲ್ಲ, ಖಂಡಿತವಾಗಿ ಕೊಲೆ ಎಂದು 15 ಜನರ ಮೇಲೆ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಗುಂಡಾ 176/2026 ದರ್ಜೆಯಾಗಿದ್ದು ಇರುತ್ತದೆ. ಆದರೆ ರವಿಚಂದ್ರ ತಂದೆ ಕೊಲೆಯ ಬಗ್ಗೆ ದೂರು ನೀಡಿದ್ದು 3 ದಿವಸ ಕಳೆದರೂ ಸಹ ಆರೋಪಿತರನ್ನು ಬಂಧನಗೊಳಿಸದೆ ಪೊಲೀಸರು ಮತ್ತೊಂದು ದೌರ್ಜನ್ಯ ಮಾಡುತ್ತಾರೆ. ಇದು ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ವೈಫಲ್ಯ ಎಂದು ಕಾಣುತ್ತಿದೆ. ರಾಜ್ಯದಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ದಲಿತರ ಮೇಲೆ ದೌರ್ಜನ್ಯ ಸತತ ನಡೆಯುತ್ತಲೇ ಇದ್ದಾವೆ. ಅಸ್ಪೃಶ್ಯತೆ ನಿರ್ಮೂಲನೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಪ್ರತಿಬಂಧಕ ಕಾಯ್ದೆ ಇದ್ದರೂ ಸಹ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಂಟಿ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮೇಲೆ ವಿಶೇಷವೇನೆಂದರೆ ಯಾವುದೇ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿಲ್ಲ, ಸಹಜ ಸಾಮಾನ್ಯವಾಗಿ ತೆಗೆದುಕೊಳ್ಳುತ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಮಿತಿ, ಕರ್ನಾಟಕ ಆಯೋಗ, ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಸಮಾಜದ ಕಲ್ಯಾಣ ಅಧಿಕಾರಿಗಳಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಕಾಯ್ದೆ ಹಾಗೂ ಸಂವಿಧಾನದ ಬದ್ಧ ಜೀವ ರಕ್ಷಣೆ, ಅಸ್ಪೃಶ್ಯತೆ ನಿರ್ಮೂಲನೆ ಬಗ್ಗೆ ಆದೇಶ ಸುತ್ತೋಲೆ ಹೊರಡಿಸಬೇಕು ಹಾಗೂ ಸಂವಿಧಾನಬದ್ಧ ಜೀವ ರಕ್ಷಣೆ, ಅಸ್ಪೃಶ್ಯತೆ ನಿರ್ಮೂಲನೆ ಬಗ್ಗೆ ಆದೇಶ ಸುತ್ತೋಲೆ ಹೊರಡಿಸಬೇಕು. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ನಾಗರಘಟ್ಟ ಗ್ರಾಮದ ದಲಿತ ಯುವಕನ ಸಾವಿಗೆ ನ್ಯಾಯ ಒದಗಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಕಾನೂನು ಕ್ರಮ ಕೈಗೊಳ್ಳಬೇಕು. ಅಮಾಯಕ ದಲಿತ ಇಂತಹ ಕೊಲೆಗಳು ಎಷ್ಟು ನ್ಯಾಯ ಸಿಗದ ತಪ್ಪು ಹೋಗಿದ್ದಾವೆ. ದಲಿತ ಸಾವಿಗೆ, ದೌರ್ಜನ್ಯಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಗತಿಸಿದ್ದು ಸಹ ಸಾಮಾಜಿಕ ನ್ಯಾಯ, ಅಸಮಾನತೆ, ಅಸ್ಪೃಶ್ಯತೆ, ದೌರ್ಜನ್ಯಗಳ ಬಗ್ಗೆ ದಲಿತರು ನ್ಯಾಯಕ್ಕಾಗಿ ಹೋರಾಟ ಮಾಡಿ ಕೇಳುತ್ತಿರುವುದು ಸರ್ಕಾರದ ವೈಫಲ್ಯಕ್ಕೆ ವಿವಿಧ ಕನ್ನಡಿಯಾಗಿದೆ. ಇಂತಹ ಸಾಕಷ್ಟು ಅಪಮಾನಗಳು ಬಹಿರಂಗವಾಗಿ ಹೊಚ್ಚಿ ಕೊಲೆಯಾದ ಘಟನೆಗಳು ಕೂಡ ಸಾಕಷ್ಟು ಇದ್ದಾವೆ. ದಿನಾಂಕ 25/5/2026ರಂದು ವಿಜಯಪುರ ಜಿಲ್ಲೆಯಲ್ಲಿ ನಡೆದಿರುವ ಕೊಲೆಯ ಸೂಕ್ತ ನ್ಯಾಯ ಸಿಗಲೇಬೇಕು. ಸರ್ಕಾರದ ಹೊಣೆಗಾರಿಕೆಯನ್ನು ಹೊತ್ತು ನ್ಯಾಯ ಒದಗಿಸಬೇಕು. ಸರ್ಕಾರ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ಮಾಡಿದಲ್ಲಿ ಉಗ್ರವಾದ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಸುತ್ತೇವೆ. ಈ ವಿಷಯ ಸಾಮಾಜಿಕ ಜಾಲತಾಣದಲ್ಲಿ ಬಂದಿದ್ದು ಸಹ ಹಾಗೂ ನೊಂದ ಸಂತ್ರಸ್ತರಿಗೆ ದೂರವಾಣಿ ಮೂಲಕ ವಿಷಯ ತಿಳಿದು ಕಳಿಸುತ್ತಿದ್ದೇವೆ. ಬೇಕೇ ಬೇಕು, ಬೇಕೇ ಬೇಕು. ವಿಜಯಪುರ ಜಿಲ್ಲಾಡಳಿತಕ್ಕೆ